ಹಾಯ್ ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಎಲ್ಲ ಹೇಗಿದ್ದೀರಾ, ಏನು ಮಾಡ್ತಾಯಿದ್ದೀರೋ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದೇ ಒಂದು ಸಾರಿ. ಫ್ರೈಡೇ ನಾನು ಮೂವಿ ಮತ್ತು ಇದ್ರ ಸೀರೀಸ್ ಎಪಿಸೋಡ್ ಮಾಡೋಕ್ಕಾಗಲಿಲ್ಲ, ಅದ್ರ ಬಗ್ಗೆ ರಿವ್ಯೂ ಕೊಡೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ ವಾರ ಒಂದು ಸ್ವಲ್ಪ ಬಿಸ್ನೆಸ್ ಕಾನ್ಸೆಪ್ಟ್ ಚೆನ್ನಾಗಿ ನಡೀತಿತ್ತು. ಸೊ ಅದಕ್ಕೆ ಕಂಟಿನ್ಯೂಟಿ ಮಿಸ್ ಆಗುತ್ತೆ ಅಂದ್ಬಿಟ್ಟು ನಾನು ಸ್ಟಾಪ್ ಮಾಡಲಿಲ್ಲ, ಅದೇ ಕಂಟಿನ್ಯೂಟಿ ಮಾಡಿಬಿಟ್ಟೆ. ಸೊ ಈ ಫ್ರೈಡೇ ಅಟ್ ಎನಿ ಕಾಸ್ಟ್ ಬಿಡಲೇಬೇಕು ಅಂತ ಮೆಂಟಲ್ ಫಿಕ್ಸ್ ಆಗಿ ಬಿಡ್ತಾಯಿದ್ದೀನಿ. ಇದನ್ನು ಸ್ಕಿಪ್ ಮಾಡಬಾರ್ದು ಅಂತ. ಫ್ರೈಡೇನೇ ಒಂದು ಸ್ವಲ್ಪ ಬೇಜಾರಾಯಿತು, ಬಿಡಬೇಕಿತ್ತು ಅಂತ. ಒಂದು ಫ್ರೈಡೇ ಸ್ಯಾಟರ್ಡೇ ಹಂಗೆ ಓಕೆ ಫೈನ್, ಓಕೆ ಏನು ಮಾಡೋಕ್ಕಾಗಲ್ಲ. ಸೀರೀಸ್ ಚೆನ್ನಾಗಿ ಹೋಗ್ತಿತ್ತಲ್ಲ ಬಿಸ್ನೆಸ್ದು, ಅದು ಇನ್ಫಾರ್ಮೇಟಿವ್ ವೀಡಿಯೋಸೇನೆ, ಅದಕ್ಕೋಸ್ಕರ ನಾನು ಅಷ್ಟು ಏನು ತಲೆ ಹಾಕಿದ್ರೆ ಬಿಟ್ಟೆ. ಸೊ ಅದಕ್ಕೆ ಅಂತಲೇ ಇವತ್ತು ಒಳ್ಳೆ ಕಾನ್ಸೆಪ್ಟ್ ತಂದಿದ್ದೀನಿ ಗೈಸ್. ನಿಮಗೆಲ್ಲ ತಮ್ನಿಲ್ ನೋಡಿದ ತಕ್ಷಣ ಗೊತ್ತಾಗೋಗಿರುತ್ತೆ ಲೈಕ್ ಯಾವುದ್ರ ಬಗ್ಗೆ, ಯಾವ ಸೀರೀಸ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ. ಇದು ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ ಜಿಯೋ ಹಾಟ್ಸ್ಟಾರಲ್ಲಿ ಕಂಪ್ಲೀಟಾಗಿ ಸಿಗುತ್ತೆ ನಿಮಗೆ. ಸೊ ಜಿಯೋ ಹಾಟ್ಸ್ಟಾರಲ್ಲಿ ಏನಾದರೂ ಸಬ್ಸ್ಕ್ರಿಪ್ಷನ್ ತಗೋಬೇಕಾ ಅಂತ ಏನಾದರೂ ಇದ್ದರೆ, ಹೌದು ಗೈಸ್, 100% ಸಬ್ಸ್ಕ್ರಿಪ್ಷನ್ ತಗೋಬೇಕು. ಸೊ ಮೊಬೈಲ್ ಪ್ಲ್ಯಾನ್ ಅಂತ ಒಂದಿದೆ, ಅದು 79 ಪರ್ ಮಂತ್ಗೆ. ಸೊ ಆರಾಮಾಗಿ ತಗೋಬೋದು. ನಾನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಫ್ ಇನ್ ಕೇಸ್ ನೀವೇನಾದರೂ ಜಿಯೋ ಯೂಸರ್ಸ್ ಆಗಿದ್ದರೆ ನಿಮ್ಮ ಮೊಬೈಲ್ ರೀಚಾರ್ಜ್ ಪ್ಲ್ಯಾನಲ್ಲೇ ಇನ್ಕ್ಲೂಡ್ ಆಗಿರುತ್ತಿದ್ದು. ನೀವು 79 ಸಪ್ರೇಟಾಗಿ ಕೊಟ್ಟು ತಗೋಬೇಕು ಅಂತಿಲ್ಲ. ಸೊ ಅದನ್ನು ಫಸ್ಟು ರಿಸರ್ಚ್ ಮಾಡಿ. ಅದರಲ್ಲಿ ಕೆಲವೊಂದು ಪ್ಲ್ಯಾನು 3 ಮಂತ್ಸ್ ಪ್ಲ್ಯಾನು 899 ಸಮಥಿಂಗ್ ಏನೋ ಇದೆ, ಅದ್ರ ಪ್ಲ್ಯಾನ್ ಇದ್ದರೆ ಇದು ಸಿಗುತ್ತೆ. ಅಥವಾ ಮಂತ್ಗೆ 300 ಏನೋ ಇದೆ ಒಂದು ಪ್ಲ್ಯಾನು, ಅದನ್ನು ಪರ್ಚೇಸ್ ಮಾಡಿದ್ರೆ ಇದು ಸಿಗುತ್ತೆ. ಸೊ ಈ ರೀತಿ ಒಂದೊಂದು ರೀಚಾರ್ಜಲ್ಲಿ ಇದೆ ಇದ್ರ ಪ್ಲ್ಯಾನು. ಸೊ ಅದಕ್ಕೋಸ್ಕರ ಒಂದು ಸತಿ ಚೆಕ್ ಮಾಡ್ಕೊಂಡು ಇಲ್ಲ ಅವೈಲಬಲ್ ಇಲ್ಲ, ನಂದು ಬೇರೆ ಪ್ಲ್ಯಾನು, ಆ ಪ್ಲ್ಯಾನಲ್ಲಿ ಇದು ಇನ್ಕ್ಲೂಡ್ ಆಗಿಲ್ಲ ಜಿಯೋ ಹಾಟ್ಸ್ಟಾರು ಅಂತಂದರೆ, ಮೊಬೈಲ್ ಪ್ಲ್ಯಾನ್ಗೆ ಅಂದರೆ ಜಿಯೋ ಹಾಟ್ಸ್ಟಾರಲ್ಲಿ ಮೊಬೈಲ್ ಪ್ಲ್ಯಾನ್ ಪರ್ಚೇಸ್ ಮಾಡ್ಬೋದು. ಮಂತ್ಗೆ 79 ರುಪೀಸು. ಸಾರಿ ಗೈಸ್, ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು, ಒಂದು ಸ್ವಲ್ಪ ಇದು ಮಾಡಿದೆ. ಸೊ ಅದು ಬಿಟ್ಟರೆ ಸೂಪರ್ ಪ್ಲ್ಯಾನ್ ಅಂತ ಒಂದೈತೆ 149. ಸೊ ಅದರಲ್ಲೂ ಆ್ಯಡ್ಸ್ ಬಂದೇ ಬರುತ್ತೆ. 79 ಪ್ಲ್ಯಾನಲ್ಲಿ 100% ಆ್ಯಡ್ಸ್ ಬಂದೇ ಬರುತ್ತೆ. ಇಫ್ ಇನ್ ಕೇಸ್ ನನಗೆ ಆ್ಯಡ್ಸೇ ಬೇಡ, ಒಂದು ಸ್ವಲ್ಪ ಜಾಸ್ತಿ ಕೊಡೋಕ್ಕೂ ರೆಡಿ ಇದ್ದೀನಿ ನಾನು ಅಂತ ಏನಾದರೂ ನಿಮ್ಮ ತಲೆಯಲ್ಲಿ ಇದ್ದರೆ, ಸೊ ಅದಕ್ಕೂ ಆಪ್ಷನ್ ಇದೆ, ಪ್ರೀಮಿಯಂ ಪ್ಲ್ಯಾನ್ ಅಂತ. ಅದು ಬಂದು ಮಂತಿಗೆ 299, 300 ರುಪೀಸು. ಸೊ ಆರಾಮಾಗಿ ತಗೊಂಡು ವಿತೌಟ್ ಎನಿ ಅಡ್ವರ್ಟೈಸ್ಮೆಂಟು ನೋಡ್ಬೋದು. ಅದರಲ್ಲಿ ಇವಾಗ ಮೊಬೈಲ್ ಪ್ಲ್ಯಾನು, ಸೂಪರ್ ಪ್ಲ್ಯಾನು, ಪ್ರೀಮಿಯಂ ಪ್ಲ್ಯಾನಲ್ಲಿ 3 ಮಂತ್ಸ್ ಪ್ಲ್ಯಾನ್ ಕೂಡ ಇದೆ. ಸೊ ಮೊಬೈಲ್ ಪ್ಲ್ಯಾನಲ್ಲಿ 149 ಆಗುತ್ತೆ 3 ಮಂತ್ಸ್ ಪ್ಲ್ಯಾನು, ಸೂಪರ್ ಪ್ಲ್ಯಾನಲ್ಲಿ 349 ರುಪೀಸ್ ಆಗುತ್ತೆ, ಪ್ರೀಮಿಯಂ ಪ್ಲ್ಯಾನಲ್ಲಿ 3 ಮಂತ್ಸ್ಗೆ 699 ಆಗುತ್ತೆ. ಅದು ಬಿಟ್ಟರೆ ಇಯರ್ಲಿ ಪ್ಲ್ಯಾನು ಇದೆ, ಅದನ್ನು ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಅದನ್ನೆಲ್ಲ ಇಂಡೆಪ್ತಾಗಿ ಹೇಳೋಕ್ಕಾಗಲ್ಲ, ಯಾಕೆಂದರೆ ಇದು ಬಂದು ನಾನು ಸೀರೀಸ್ ಬಗ್ಗೆ ಹೇಳ್ತಾ ಇರೋದ್ರಿಂದ. ಸೊ ನಾನು ಒಂದೇ ಒಂದು ನಿಮಗೆ ಸ್ಕ್ಯಾಮ್ ಅಲ್ಲ, ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಇಫ್ ಇನ್ ಕೇಸ್ ನೀವು 79 ಪ್ಲ್ಯಾನ್ ತಗೊಂಡಿದ್ದೀರಾ ಅಥವಾ ಸೂಪರ್ ಪ್ಲ್ಯಾನ್ ತಗೊಂಡಿದ್ದೀರಾ, ಮೊಬೈಲ್ ಪ್ಲ್ಯಾನ್ ಅಥವಾ ಸೂಪರ್ ಪ್ಲ್ಯಾನ್ ತಗೊಂಡಿದ್ದೀರಾ, ನನಗೆ ಆ್ಯಡ್ಸ್ ಬರ್ತಿದೆ, ಆ್ಯಡ್ಸ್ ಬರ್ದಿರೆ ಹೆಂಗೆ ನೋಡೋದು, ಏನಾದರೂ ಐಡಿಯಾ ಇದ್ದರೆ ಹೇಳಿ ಅಂತ ಹೇಳೋರಿಗೆ ಈ ವಿಡಿಯೋ. ಸೊ ನೀವು 2 ಥರ ಅದನ್ನು ಆ್ಯಡ್ಸ್ನ ರಿಮೂವ್ ಮಾಡ್ಬೋದು. ಯಾವ ಥರ ಅಂದರೆ, ಒಂದು ಡೌನ್ಲೋಡ್ ಮಾಡ್ಕೊಂಡು ನೆಟ್ ಆಫ್ ಮಾಡಿಬಿಟ್ಟು ಒಂದು ಪ್ಲೇ ಮಾಡಿ. ಸೊ ಪ್ಲೇ ಮಾಡಿದ ತಕ್ಷಣ ನೆಟ್ ಆನ್ ಮಾಡಿ, ಅದು ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗಿರೋದ್ರಲ್ಲೇ ಓಡ್ತಾ ಇರುತ್ತೆ, ಅದರಲ್ಲಿ ಆ್ಯಡ್ಸ್ ಬರಲ್ಲ. ಇಫ್ ಇನ್ ಕೇಸ್ ನೀವೇನಾದರೂ ಟಿ ವಿಲಿ ನೋಡ್ತಾ ಇದ್ದೀರಾ, ಡೌನ್ಲೋಡ್ ಆಪ್ಷನ್ ಇಲ್ಲ ಅಂತ ಏನಾದರೂ ಇದ್ದರೆ, ಸಿಂಪಲ್ಲಾಗಿ ಒಂದು ಏನು ಓಪನ್ ಮಾಡ್ತೀರೋ, ಸೊ ಇದು ಬಂದು ಯಾವ ವೀಡಿಯೋಸ್ಗೆ ಬೇಕಾದ್ರೂ ಅಪ್ಲೈ ಆಗುತ್ತೆ, ಮೂವೀಸು ಅಥವಾ ಸೀರೀಸ್ ಯಾವುದಕ್ಕೆ ಬೇಕಾದ್ರೂ ಅಪ್ಲೈ ಆಗುತ್ತೆ. ಯಾವುದು ಓಡ್ತಾ ಇರುತ್ತಲ್ಲ ಅದನ್ನು ಲಾಸ್ಟ್ 2 ಮಿನಿಟ್ಸ್ ಗಂಟ ಸ್ಕ್ರೋಲ್ ಮಾಡಿ. 2 ಮಿನಿಟ್ಸ್ ಬೇಡ ಗೈಸ್, ಎಲ್ಲಿ ಲಾಸ್ಟ್ ಅಡ್ವರ್ಟೈಸ್ಮೆಂಟ್ ಇರುತ್ತೆ ಅದಕ್ಕಿಂತ ಒಂದು ಸ್ವಲ್ಪ ಮುಂದೆವರೆಗೂ ಫುಲ್ಲು ಫಾರ್ವರ್ಡ್ ಮಾಡಿಬಿಟ್ಟು ಸ್ಟಾಪ್ ಮಾಡಿ. ಒಂದು ಅಡ್ವರ್ಟೈಸ್ಮೆಂಟ್ ಪ್ಲೇ ಆಗ್ಬಿಟ್ಟು ಯಾವಾಗ ಈ ಮೂವಿ ಓಡೋಕ್ಕೆ ಸ್ಟಾರ್ಟ್ ಆಗುತ್ತೋ, ಮೂವಿ ಬರುತ್ತೋ, ಆವಾಗ ತಿರ್ಗಾ ಬ್ಯಾಕ್ ಹೋಗ್ಬಿಡಿ. ಕಂಪ್ಲೀಟಾಗಿ ಬ್ಯಾಕ್ ಹೋಗ್ಬಿಟ್ಟು ತಿರ್ಗಾ ಪ್ಲೇ ಹೊಡೀರಿ. ಆವಾಗ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಸ್ಟಾರ್ಟ್ ಆಗಿನ ಮುಂಚೆ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಸ್ಟಾರ್ಟ್ ಆಗಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಮುಗ್ದು ಪ್ಲೇ ಆಗುತ್ತಲ್ವ, ಅವಾಗ ಏನಾಗುತ್ತೆ, ನೀವು ರಿಸ್ಯೂಮ್ ಎಲ್ಲಿ ಸ್ಟಾಪ್ ಮಾಡಿರ್ತೀರ ಅಲ್ಲಿಂದ ಪ್ಲೇ ಆಯ್ತಾ ಇರುತ್ತೆ. ಅದನ್ನೇನು ಮಾಡಿ, ತಿರ್ಗಾ ಫಸ್ಟಿಂದ ಅಂದರೆ 0 ಸೆಕೆಂಡ್ಸಿಂದ ಸ್ಟಾರ್ಟ್ ಮಾಡಿ ಅಥವಾ 10 ಸೆಕೆಂಡ್ಸಿಂದ ಸ್ಟಾರ್ಟ್ ಮಾಡಿ. ಸೊ ಆವಾಗ ನಿಮಗೆ ವಿತೌಟ್ ಅಡ್ವರ್ಟೈಸ್ಮೆಂಟು ಕಂಪ್ಲೀಟಾಗಿ 2 ಅವರ್ಸ್ ಮೂವಿ ಬೇಕಾದ್ರೆ ನೋಡ್ಬೋದು, ಅಥವಾ ಸೀರೀಸು 1 ಅವರ್ ಸೀರೀಸ್ ಅಥವಾ 30 ಮಿನಿಟ್ಸ್ ಸೀರೀಸ್ ಬೇಕಾದ್ರೆ ನೋಡ್ಬೋದು. ಪ್ರತಿಯೊಂದು ವೀಡಿಯೋ ಪ್ಲೇ ಆದಾಗ್ಲೂ ಈ ಥರ ಲಾಸ್ಟ್ಗೆ ತಗೊಂಡೋಗಿ ಈ ಥರ ಮಾಡಿದ್ರೆ ನೀವು ಆ್ಯಡ್ಸ್ ಫ್ರೀ ಅಲ್ಲೂ ಯೂಸ್ ಮಾಡ್ಕೋಬೋದು. ಅಷ್ಟು ಪೇಷನ್ಸ್ ಇಲ್ಲ, ನನ್ನ ಹತ್ರ ಅಮೌಂಟ್ ಇದೆ, ನಾನು ಪೇ ಮಾಡ್ಕೊತೀನಿ ಅಂದರೆ ನಾನು ಹೇಳ್ದಂಗೆ 299ಗೆ
ಪ್ರೀಮಿಯಂ ಪ್ಲ್ಯಾನ್ ಇದೆ, ಆರಾಮಾಗಿ ಹೋಗಿ ನೋಡ್ಬೋದು ಗೈಸ್. ಅದು ಬಿಟ್ಟರೆ ಇವಾಗ ಬ್ಯಾಕ್ ಟು ಇದಕ್ಕೆ ಬರೋಣ. ಸೊ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ ಇವತ್ತು ನಾನು ರಿವ್ಯೂ ಕೊಡೋಕೆ ಹೋಗ್ತಾ ಇರೋದು. ಇದು ಮಾತ್ರ ಗೈಸ್ ನೆಕ್ಸ್ಟ್ ಲೆವೆಲ್ ಇದೆ. ಸೊ ಇದು ಬಂದು 100 ಎಪಿಸೋಡ್ಸ್ ಬಿಡ್ತಾರೆ. 100 ಎಪಿಸೋಡ್ಸ್ ಅಂದರೆ ಒಂದೇ ಶಾರ್ಟಲ್ಲಿ ಬಿಟ್ಬಿಡಲ್ಲ 100 ಎಪಿಸೋಡ್ಸು. ಸೊ ವೀಕ್ಲಿ 4 ಅಂತ ಬಿಡ್ತಾರೆ. ವೀಕ್ಲಿ 4 ಅಂದರೆ ವೆಡ್ನಸ್ಡೇ, ವೀಕ್ 4 ವೀಡಿಯೋಸು, ವೆಡ್ನಸ್ಡೇ 4 ವೀಡಿಯೋಸ್ ಬಿಡ್ತಾರೆ. ಸೊ ವೆಡ್ನಸ್ಡೇ ಟೈಮು ಶಾರ್ಪು 1 ಆಗಿ ಅಥವಾ 1 ಆಗಿದ ತಕ್ಷಣ ಅಪ್ಲೋಡ್ ಆಗುತ್ತೆ. ಅಂದರೆ ಇವತ್ತು 27th ಡೇಟು ಅರ್ಲಿ ಇದಕ್ಕೆ ಟೈಮ್ ಬಂದಿದ್ದ ತಕ್ಷಣ ರಿಲೀಸ್ ಆಗುತ್ತೆ. ಅವಾಗ ನೀವು ನೋಡ್ಕೋಬೋದು. ಸೊ ಈ ರೀತಿ ಹೋಗುತ್ತೆ ಗೈಸ್. ಸೊ ಇದುವರೆಗೂ ಆಲ್ಮೋಸ್ಟ್ ನಿಮಗೆ ಇದರಲ್ಲಿ ಸಿಗೋ ಅಂಥದ್ದು 16 ಎಪಿಸೋಡ್ ಸಿಗುತ್ತೆ. ಸೊ ವೀಕ್ಲಿ 4 ಎಪಿಸೋಡ್ಸು ನೀವು ನೋಡ್ಬೋದು. ಸೊ 27th ಮೇಯಲ್ಲಿ ಸ್ಟಾರ್ಟ್ ಆಗಿರೋದಂಥದ್ದು ಇದು ಸೀರೀಸು. ಅದು 27th ಬಿಟ್ಟಿದ್ದಾರೆ, 3rd ಜೂನ್ ಬಿಟ್ಟಿದ್ದಾರೆ. ಅದು ಬಿಟ್ಟರೆ 10th ಜೂನ್ ಬಿಟ್ಟಿದ್ದಾರೆ, 17 ಜೂನ್ ಬಿಟ್ಟಿದ್ದಾರೆ. ಸೊ 4 ವೀಕ್ 1 ಮಂತ್ ಕಂಪ್ಲೀಟಾಗಿ ಬಿಟ್ಟಿದ್ದಾರೆ. ಸೊ ಇದನ್ನು ಹೋಗಿ ಕಂಪ್ಲೀಟಾಗಿ ನೋಡ್ಕೋಬೋದು, ಎಂಜಾಯ್ ಮಾಡ್ಬೋದು. ಸೊ ಇದರಲ್ಲಿ ಯಾವುದೇ ಥರ ಬೋರ್ ಹಿಡಿಯುತ್ತೆ ಅನ್ನೋ ಥರ ಇಲ್ಲ. ಕೆಲವೊಂದು ಸೀನ್ಸ್ ಗೈಸ್, ಇವಾಗ ಒಂದೇನು ಹೇಳ್ತೀನಿ, ಮೂವೀಸ್ಗೂ ಸೀರೀಸ್ಗೂ ಕಂಪೇರ್ ಮಾಡೋಕ್ಕೆ ಹೋಗ್ಬಿಡಿ. ಆಮೇಲೆ 8 ಎಪಿಸೋಡ್ ಸೀರೀಸ್ಗೂ 100 ಎಪಿಸೋಡ್ ಸೀರೀಸ್ಗೂ ಕಂಪೇರೇ ಮಾಡೋಕ್ಕೆ ಹೋಗ್ಬಿಡಿ. ಏನಂತ ಕೇಳ್ತಾ ಇದ್ದೀನಿ ಅಂದರೆ, ಅವರು 100 ಎಪಿಸೋಡ್ಸ್ ಮಾಡಬೇಕು ಅಂದಾಗ್ಲೂ ಒಂದೊಂದು ವೀಡಿಯೋ ಮಿನಿಮಮ್ 20 ಮಿನಿಟ್ಸ್ ಡ್ಯೂರೇಷನ್ ಇಟ್ಕೊಂಡ್ರು ಎಷ್ಟು ಮಿನಿಟ್ ಆಗುತ್ತೆ? ಸಿಂಪಲ್ಲಾಗಿ 2000 ಮಿನಿಟ್ ಆಗುತ್ತೆ. ಸೊ 2000 ಮಿನಿಟ್ ಡಿವೈಡೆಡ್ ಬೈ 60 ಮಾಡಿದ್ರೆ ಸೊ ಆಲ್ಮೋಸ್ಟ್ 30ರಿಂದ 35 ಅವರ್ ಅವರು ಒಂದು ಸೀರೀಸ್ನ ರನ್ ಮಾಡಬೇಕು. ಸೊ ಆವಾಗ ಕೆಲವೊಂದು ಸೆಂಟ್ರಲ್ಲಿ ಒಂದು ಸ್ವಲ್ಪ ಬೋರ್ ಆಗೋ ಅಂಥ ಶಾರ್ಟ್ಸ್ಗಳು ಬರೋದು ಕಾಮನ್ನು. ಸೊ ಇದರಲ್ಲಿ ಆ ಥರ ಏನೂ ಅನಿಸಲ್ಲ ಗೈಸ್. ನಾನು ನೋಡಿರೋ ಪ್ರಕಾರ ಆರಾಮಾಗಿ ನೋಡ್ಬೋದು. ಇಫ್ ಇನ್ ಕೇಸ್ ನೀವೇನಾದರೂ ಮೊಬೈಲಲ್ಲಿ ನೋಡ್ತಾ ಇದ್ದೀರಾ, ಟೈಮ್ ಜಾಸ್ತಿ ಇಲ್ಲ ಅಂದರೆ ನಾನು ಏನು ಹೇಳ್ತೀನಿ, ಆಲ್ಮೋಸ್ಟ್ 1x ಸ್ಪೀಡಲ್ಲೇ ನೋಡಿ. ಸೊ ನಾರ್ಮಲಾಗೆ ನೋಡಿ, ಅದೇನು ನೀವು ಅದರಲ್ಲೇ ಮಜಾ ಮಾಡೋಕ್ಕಾಗೋದು. ಇಫ್ ಇನ್ ಕೇಸ್ ಟೈಮ್ ಇಲ್ಲ ನನಗೆ ಒಂದು ಸ್ವಲ್ಪ ಅರ್ಜೆಂಟು ಅಂದರೆ ಆರಾಮಾಗಿ 2xಗೆ ಇಟ್ಕೊಂಡು ನೋಡ್ಬೋದು. ಸೊ ಅರ್ಥ ಆಗದೇ ಇರೋ ಥರ ಏನಿಲ್ಲ. ಸೊ ಆಮೇಲೆ ಈ ಮೂವೀಸು ನಾನು ಯಾವ ಲ್ಯಾಂಗ್ವೇಜಲ್ಲಿ ನೋಡಲಿ ಅಂತ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಕನ್ನಡದಲ್ಲಿ ಪ್ರಿಯಾರಿಟಿ, ನಾನು ಕನ್ನಡಕ್ಕೆ ಪ್ರಿಯಾರಿಟಿ ಕೊಡೋದು. ಕನ್ನಡದಲ್ಲಿ 100% ಇದೆ ಗೈಸ್. ಕನ್ನಡದಲ್ಲಿ ಇದನ್ನೇ ನಾನು ರೆಫರೆನ್ಸ್ ಕೊಡೋದು. ಸೊ ಅದಕ್ಕೋಸ್ಕರ ಕನ್ನಡದಲ್ಲಿ 100% ಇದೆ. ಅದು ಬಿಟ್ಟರೆ ತೆಲುಗು, ತಮಿಳು, ಹಿಂದಿ, ಮಲಯಾಳಮಲ್ಲಿದೆ. ಸೊ ಇದ್ರ ಮೇಯ್ನ್ ಲ್ಯಾಂಗ್ವೇಜು, ಮೇಯ್ನ್ ವರ್ಷನ್ ಬಂದ್ಬಿಟ್ಟು ತಮಿಳು ವರ್ಷನ್ನು. ತಮಿಳಲ್ಲಿ ಮೇಯ್ನ್ ಲ್ಯಾಂಗ್ವೇಜ್, ಒರಿಜಿನಲ್ ಲ್ಯಾಂಗ್ವೇಜ್ ತಮಿಳು. ಸೊ ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ತಮಿಳು ತುಂಬ ಅರ್ಥ ಆಗುತ್ತೆ, 100% ಅರ್ಥ ಆಗುತ್ತೆ, ಕ್ಲಾರಿಟಿ ಇರುತ್ತೆ ಅಂದರೆ ತಮಿಳಲ್ಲಿ ನೋಡಿ. ಇಲ್ಲ ನನಗೆ ಒಂದು ಸ್ವಲ್ಪ ಬೆಟರ್ ಆಗಬೇಕು ಅಂದರೆ ತೆಲುಗು. ಕನ್ನಡ 100% ಅರ್ಥ ಆಗುತ್ತೆ, ನಾನು ಕನ್ನಡದಲ್ಲೇ ಎಂಜಾಯ್ ಮಾಡಬೇಕು ಅಂದರೆ 100% ಕನ್ನಡದಲ್ಲೇ ನೋಡಿ. ಕನ್ನಡದಲ್ಲಿ ಬಿಟ್ಟು ಬೇರೆ ಲ್ಯಾಂಗ್ವೇಜಲ್ಲಿ ನೋಡಿ ಅಂತ ನಾನು ಪ್ರಿಫರ್ ಮಾಡಲ್ಲ. ಒರಿಜಿನಲ್ ಲ್ಯಾಂಗ್ವೇಜ್ ನೋಡಿದ್ರೆ ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಗೈಸ್. ಸೊ ಇದುವರೆಗೂ ಆಲ್ಮೋಸ್ಟು ಎಲ್ಲ 17 ಎಪಿಸೋಡ್ಸು ನಾನು ನೋಡಿದ್ದೀನಿ. ಸೊ 16 ಎಪಿಸೋಡ್ಸು ನೋಡಿದ್ದೀನಿ. ತುಂಬ ನೆಕ್ಸ್ಟ್ ಲೆವೆಲಲ್ಲಿದೆ. ಸೊ ಇದ್ರ ಸ್ಟೋರಿ ಬಂದ್ಬಿಟ್ಟು ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ ಒಂದು ಕಾನ್ಸೆಪ್ಟು. ಸೊ ಅವರಿಬ್ಬರ ಮಧ್ಯೆ ಯಾವ ಥರ ಇದಿರುತ್ತೆ, ಕಾನ್ವರ್ಸೇಷನ್ ಇರುತ್ತೆ, ಯಾವ ರೀತಿ ಇದಾಗುತ್ತೆ ಅಂತ. ಸೊ ಅದಾದಮೇಲೆ ನಿಮಗೆ ಸೀರೀಸ್ ನೋಡ್ತಾ ಅವ್ರ ಫ್ಯಾಮಿಲಿಯೆಲ್ಲ ಇಂಟ್ರಡ್ಯೂಸ್ ಮಾಡಿಸ್ತಾರೆ. ಅವ್ರ ಮಕ್ಕಳನ್ನ ಇಂಟ್ರಡ್ಯೂಸ್ ಮಾಡಿಸ್ತಾರೆ. ಅದಾದಮೇಲೆ ಲೈಕ್ ಫಾದರ್ಗೇನೋ ಅಫೇರ್ ಇರುತ್ತೆ ಅಂತ ತೋರಿಸ್ತಾರೆ. ಅದೆಲ್ಲ ಎಕ್ಸೆಟ್ರಾ ಹೋಗ್ತಾ ಇರುತ್ತೆ. ಚೆನ್ನಾಗಿ ಹೋಗುತ್ತೆ, ಒಂದು ಥರ ನೆಕ್ಸ್ಟ್ ಲೆವೆಲ್ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಅದಾದಮೇಲೆ ಅಫೇರ್ ಇರುತ್ತೆ ಅಂತ ತೋರಿಸ್ತಾರೆ. ಬಟ್ ಅದಾದ ನೆಕ್ಸ್ಟು 4 ಎಪಿಸೋಡ್ಸಲ್ಲಿ ಆ ಫಾದರ್ಗೆ ಏನು ಅಫೇರ್ ಇರುತ್ತಲ್ಲ, ಅವನಿಗೆ ಹುಟ್ಟಿರೋ ಮಗಳಲ್ಲ ಅಂತಾರ ತೋರಿಸ್ತಾರೆ. ಅವ್ರ ಮಗಳು ಮಗನ್ನ ಲವ್ ಮಾಡ್ತಾರೋ ಥರ ಎಲ್ಲ ಬಿಲ್ಟ್ ಮಾಡಿ ಒಂಥರ ಸಸ್ಪೆನ್ಸು ಒಂದು ಸ್ವಲ್ಪ ಚೆನ್ನಾಗಿ ಇಟ್ಕೊಂಡು ಹೋಗಿದ್ದಾರೆ ಗೈಸ್. ಇದ್ರ ಬಗ್ಗೆ ನೆಕ್ಸ್ಟ್ ಲೆವೆಲ್ ಒಂದು ಸ್ವಲ್ಪ ಅಂದರೆ ಏನಂದರೆ, ಇವಾಗ 4 ಎಪಿಸೋಡ್ಸ್ ಮುಗಿಸ್ಬೇಕಾದ್ರೆ ಒಂದು ಕ್ಯೂರಿಯಾಸಿಟಿ ಬಿಲ್ಟ್ ಮಾಡ್ತಾರೆ. ಸೊ ಕ್ಯೂರಿಯಾಸಿಟಿ ಬಿಲ್ಟ್ ಮಾಡಿದಾಗ ನೆಕ್ಸ್ಟ್ನ 4 ಎಪಿಸೋಡ್ಸ್ನ ನೋಡಬೇಕು ಅಂತ ಅನಿಸುತ್ತೆ. ಸೊ ಆ ರೀತಿ ಫಸ್ಟಲ್ಲಿ ನಾನು ಹೇಳಿದ್ನಲ್ಲ, ಅವ್ನಿಗೆ ಅಫೇರ್ ಇರುತ್ತೆ ಅನ್ನೋದೊಂದು ರಿವೀಲ್ ಮಾಡ್ತಾರೆ. ಆಮೇಲೆ ಸೆಕೆಂಡ್ ಇದರಲ್ಲಿ ಅಂದರೆ 5 ಇಂದ 8 ಎಪಿಸೋಡ್ಸ್ಗೆ ಅವಳನ್ನ ರಿವೀಲ್ ಮಾಡ್ತಾರೆ, ಯಾರೋ ಅಫೇರ್ ಹುಡುಗಿನ. ಸೊ ಈ ರೀತಿ ಆಮೇಲೆ ಈ ಫಾದರು ಲಾಕ್ ಆಯ್ತಾರೆ ಮಕ್ಳ ಹತ್ರ ಅನ್ನೋ ಥರ ಒಂದು ಬಿಲ್ಟ್ ಮಾಡಿ ಲಾಸ್ಟಲ್ಲಿ ಈ ಥರ ಟ್ವಿಸ್ಟ್ಗಳನ್ನ ಇಡ್ತಾರೆ. ಸೊ ಅದಾದಮೇಲೆ ಒಂದರಲ್ಲಿ ಅವ್ರ ಮಗಳನ್ನ ಲವ್ ಮಾಡೋನು ಅವ್ರ ಅಪ್ಪನ ಅಫೇರ್ ಅಂದರೆ ಅವರಿಬ್ರಿಗಾಗಿರೋ ಮಕ್ಕಳನ್ನ ಅಂತ ಕನ್ಫ್ಯೂಷನ್ ಬಿಲ್ಟ್ ಆಗುತ್ತೆ. ಇವಾಗ ಲಾಸ್ಟಲ್ಲಿ
ಅವಳೇ ಮಗಳು ಅಂತ ಕಂಡುಹಿಡಿದಿರ್ತಾನೆ ಗೈಸ್. ಇವತ್ತು ಅಂದರೆ ಅಟ್ ಪ್ರೆಸೆಂಟು 16th ಎಪಿಸೋಡಲ್ಲಿ ಏನು ಮಾಡಿರ್ತಾರೆ ಅಂದರೆ ಸಿಂಪಲ್ಲಾಗಿ ಇವನು ಮಗ ಏನು ಲವ್ ಮಾಡ್ತಾ ಇರ್ತಾನಲ್ಲ ಅವ್ರ ಅಪ್ಪನ ಅಫೇರನ್ನು ಹೆಂಡ್ತಿಯ ಮಗಳು ಅಂತ ಇವನಿಗೆ ಗೊತ್ತಾಗುತ್ತೆ. ಸೊ ಅಲ್ಲಿಗೆ ಸ್ಟಾಪ್ ಮಾಡೋರು. ಇವಾಗ ಏನು ಅನ್ಸುತ್ತೆ ನನಗೆ, ಸೊ ನೆಕ್ಸ್ಟು ವೆಡ್ನೆಸ್ಡೇ ಯಾವಾಗ ಬರುತ್ತೆ, ವೆಡ್ನೆಸ್ಡೇ ಬಂದಾಗ ನಾನು ಈ ಎಪಿಸೋಡ್ ಯಾವಾಗ ನೋಡ್ತೀನಿ ಅಂದ್ಬಿಟ್ಟು 17th ಎಪಿಸೋಡ್ ಆರಾಮಾಗಿ ನಾನು ನೋಡ್ತೀನಿ. 17th ಎಪಿಸೋಡ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ 18, 19, 20 ಕಂಪ್ಲೀಟಾಗಿ ಮುಗಿಸ್ತೀನಿ. 20th ಎಪಿಸೋಡ್ಗೆ ಒಂದು ಟ್ವಿಸ್ಟ್ ಇಟ್ಟಿರ್ತಾರೆ. ಸೊ ಏನಾರು ಒಂದು ಟ್ವಿಸ್ಟ್ ಇಟ್ಟಿರ್ತಾರೆ. ಸೊ ಆ ಟ್ವಿಸ್ಟು ಹಂಗೆ ಬಿಲ್ಟ್ ಆಯ್ತಾ ಹೋಗುತ್ತೆ. ನೆಕ್ಸ್ಟ್ ಲೆವೆಲಲ್ಲಿದೆ ಗೈಸ್. ಯಾವುದೇ ಕಾರಣಕ್ಕೂ ಬೇಜಾರಾಗುತ್ತೆ ಅಂತಲ್ಲ. ನಾನು ಆ್ಯಕ್ಚುಲಿ ಇದನ್ನು ಬಂದುಬಿಟ್ಟು ನಾನು ಏನು ಯೋಚನೆ ಮಾಡಿದೆ ಅಂದರೆ 100 ಎಪಿಸೋಡ್ಸು ಕಂಪ್ಲೀಟ್ ಆಗಲಿ, 100 ಎಪಿಸೋಡ್ಸು ನೋಡಿ ನಾನು ರೆಫರೆನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಕೆಲವೊಂದು ಟೈಮ್ ಏನಾಗ್ಬಿಡುತ್ತೆ, ಒಂದು 25-30ವರೆಗೂ ಚೆನ್ನಾಗಿ ಓಡಿಸ್ತಿರ್ತಾರೆ. ಅದಾದಮೇಲೆ ಒಂದು 50ವರೆಗೂ ಆ್ಯಾವ್ರೇಜ್ ಆಗುತ್ತೆ, 50ಇಂದ 60-70ವರೆಗೂ ಆ್ಯಾವ್ರೇಜ್ ಆಗುತ್ತೆ. ಆಮೇಲೆ ಇನ್ನೂ ಲಾಸ್ಟ್ 20-30 ಎಪಿಸೋಡ್ಸ್ ಏನು ಮಾಡಿಬಿಡ್ತಾರೆ, ಬೋರ್ ಇಡಿಸ್ಬಿಡ್ತಾರೆ. ಸೊ ಅದೆಲ್ಲ ಕನ್ಫ್ಯೂಷನ್ಸ್ ಆಗೋದು ಬೇಡ ಅಂದ್ಬಿಟ್ಟು 100 ಎಪಿಸೋಡ್ಸು ಕಂಪ್ಲೀಟ್ ಆಗಲಿ ಅಂತ ಅಂದ್ಕೊಂಡೆ. ಆಮೇಲೆ ಒಂದು ಸೆಕೆಂಡ್ ನನಗೇನು ಅನ್ನಿಸ್ತು, ಓಕೆ ಫೈನ್, ನಾನು 100 ಎಪಿಸೋಡ್ಸು ಕಂಪ್ಲೀಟ್ ಆಗಲಿ ಅಂತ ಕಾಯೋದು ದೊಡ್ಡದಲ್ಲ. ಕಂಪ್ಲೀಟ್ ಆದಮೇಲೆ ಅವ್ರು 100 ಎಪಿಸೋಡ್ಸು ನೋಡಬೇಕಲ್ಲ ಅಂತ ಇಗ್ನೋರ್ ಮಾಡಿಬಿಡ್ತಾರೆ ಕೆಲವೊಬ್ಬರು, ಅಷ್ಟು ಪೇಷನ್ಸ್ ಇಲ್ಲ ಅಂತ. ಅದೇ ಇವಾಗ ರೆಫರೆನ್ಸ್ ಮಾಡಿದಾಗ ವೀಕ್ಲಿ 4 ಅಲ್ವಾ, ಆರಾಮಾಗಿ ಡೈಲಿ ಒಂದೊಂದು ಎಪಿಸೋಡ್ ನೋಡಿದ್ರೂ ಇನ್ನೂ ಆರಾಮಾಗಿ 4 ದಿನದಲ್ಲಿ 4 ಎಪಿಸೋಡ್ ನೋಡಿ ಇನ್ನೂ 3 ದಿನ ಮಿಕ್ಕುತ್ತೆ ಅನ್ನೋ ಥರ ಅಂದ್ಕೊತಾರೆ. ಸೊ ಅದಕ್ಕೋಸ್ಕರ ಇವಾಗಲೇ ರೆಫರ್ ಮಾಡಿಬಿಟ್ರೆ ಅಟ್ಲೀಸ್ಟ್ ನೋಡ್ತಾರೆ ಜನ, ವೀಕ್ಲಿ ಬಂದಾಗ ನೋಡ್ತಾರೆ, ಅಪ್ ಟು ಡೇಟ್ ನೋಡ್ತಾರೆ ಅನ್ನೋದೊಂದು ನನಗೆ ಆ ಥರ ಒಂದು ಥಾಟ್ ಬಂತು. ಅದಕ್ಕೋಸ್ಕರ ಇದನ್ನು ರೆಫರ್ ಮಾಡ್ತಾಯಿದ್ದೀನಿ ಗೈಸ್. ಇದಕ್ಕಿಂತ ಮುಂಚೆ ನಾನು ಆ್ಯಕ್ಚುಲಿ ಒಂದು ರೆಫರೆನ್ಸ್ ಮಾಡಿದ್ದೆ ಈ ಥರ 100 ಎಪಿಸೋಡ್ಸ್ದು. ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದೇನೆ ಇದರಲ್ಲಿ 100 ಎಪಿಸೋಡ್ಸ್ದು. ಅದಾದಮೇಲೆ ಇವಾಗ ರೀಸೆಂಟಾಗಿ ಇನ್ನೊಂದು 100 ಎಪಿಸೋಡ್ಸ್ದೊಂದು ಮಾಡಿದ್ದೀನಿ. ಸೊ ಯಾವುದು ಅಂತ ನನಗೆ ಗೊತ್ತಾಗ್ತಿಲ್ಲ ಗೈಸ್, ಒಂದೇ ಒಂದು ನಿಮಿಷ ನನಗೆ. ಸೊ ತುಂಬ ನಾನು ಮಾಡಿರೋದೆಲ್ಲ ಆಲ್ಮೋಸ್ಟ್ ಇದ್ರ ಥರನೇ. ಸೊ ನೆಕ್ಸ್ಟ್ ಲೆವೆಲ್ ಇರೋದನ್ನೇ ನಾನು ಮಾಡಿರ್ತೀನಿ. ಯಾವುದೇ ಕಾರಣಕ್ಕೂ ಬೋರ್ ಹಿಡಿಸೋ ಅಂಥದ್ದು ಈ ಥರದ್ದು ಮೂವೀಸ್ನೆಲ್ಲ ನಾನು ಅಷ್ಟು ರೆಫರ್ ಮಾಡೋಕ್ಕೆ ಹೋಗಲ್ಲ. ಆ ರೆಸಾರ್ಟ್ ಸೀರೀಸು ತುಂಬ ಚೆನ್ನಾಗಿ ಹೋಗ್ತಿದೆ ಗೈಸ್. ಯಾರ್ಯಾರೆಲ್ಲ ನೋಡಿದ್ದೀರೋ ರೆಸಾರ್ಟ್ ಮೂವಿ ಅಂದರೆ ಸೀರೀಸು, ಸೊ ದಯವಿಟ್ಟು ಇದರಲ್ಲಿ ಕಮೆಂಟ್ ಮಾಡಿ ಅಥವಾ ಅದರಲ್ಲೇ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಲೆವೆಲಲ್ಲಿ ಹೋಗ್ತಿದೆ ಅದು ಯಾವುದೇ ಕಾರಣಕ್ಕೂ ಬೇಜಾರಾಗುತ್ತೆ ಅಂತಲ್ಲ. ನಾನು ಈಗಲೂ ಕೂಡ ಅದನ್ನು ವೆಯ್ಟ್ ಮಾಡಿ ನೋಡ್ತಾ ಇರ್ತೀನಿ. ಸೊ ಅದು ಬಂದು ಫ್ರೈಡೇ ಅನಿಸುತ್ತೆ ಬರೋ ಅಂಥದ್ದು. ಸೊ ಅದು ಬಂದಾಗ ಓಕೆ ಫ್ರೈಡೇ ಬಂತು ಅದನ್ನು ನೋಡಬೇಕು ಅನ್ನೋ ಥರ. ಸೊ ವೆಡ್ನೆಸ್ಡೇನೂ ಒಂದಿದೆ, ಥರ್ಸ್ಡೇನೂ ಒಂದಿದೆ. ಸೊ ಫ್ರೈಡೇನೂ ಒಂದು 2-3 ಸೀರೀಸ್ ಏನೋ ಬಿಡ್ತಾರೆ. ಸೊ ಈ ರೀತಿ ಪ್ಯಾಕ್ ಆಗಿದೆ. ಸೊ ನಾನು ಆಲ್ಮೋಸ್ಟ್ ಎಲ್ಲ ನೋಡ್ತಾ ಇರ್ತೀನಿ ಅಂತಲ್ಲ, ಫ್ರೀ ಸಿಕ್ತಾಗ ಎಲ್ಲದನ್ನು ನೋಡ್ತೀನಿ. ಸೊ ಇವಾಗ ನೋಡಿ, ನಾನು ರೆಸಾರ್ಟ್ ಅಂತ ಹೇಳಿದೆ. ರೆಸಾರ್ಟ್ ಆ್ಯಕ್ಚುಲಿ ಒಂದು 2 ವೀಕ್ಸಿಂದ ನಾನು ಫ್ರೀನೇ ಸಿಕ್ಕಿರಲಿಲ್ಲ. ನಾನು ಏನೇನೋ ಬ್ಯುಸಿ ಶೆಡ್ಯೂಲ್ ಅದು ಇದು ಅಲ್ಲೋಗ್ಬೇಕು, ಅದು ಮೀಟಿಂಗ್ ಏನೇನೋ ಎಕ್ಸೆಟ್ರಾ ಏನೇನೋ ನಡೀತಿತ್ತು, ಫ್ರೀನೇ ಸಿಕ್ಕಿರಲಿಲ್ಲ. ಅದಾದಮೇಲೆ ಒಂದು 2-3 ದಿನ ಟೈಮ್ ಸಿಕ್ಕಿದಾಗ 1-2 ಎಪಿಸೋಡ್ 3 ಎಪಿಸೋಡ್ ಈ ಥರ ನೋಡ್ಕೊಂಡು ಮಲಗಬೇಕಾದ್ರೆ 1-2 ಎಪಿಸೋಡು ಅಥವಾ 1 ಎಪಿಸೋಡ್ ನೋಡಿ ಮಲಗೋದು, ಈ ರೀತಿ ಒಂದು ಫ್ರೆಶ್ಶು. ಇವಾಗ ಬೆಳಗ್ಗೆಯಿಂದ ನಾವು ಏನೋ ಒಂದು ಟೆನ್ಷನಲ್ಲಿ ಒಂದಷ್ಟು ವರ್ಕ್ ಮಾಡಿ ಪ್ರೆಷರು ಅದು ಇದು ಆಳು ಮುಳು ಕಡ್ಡಿ ಕಸ ಅಂದ್ಕೊಂಡು ಏನೋ ಒಂದು ಟೆನ್ಷನ್ ಬಂದಿರ್ತೀವಿ. ಆರಾಮಾಗಿ ಊಟ ಮಾಡಿ ಪೀಸಾಗಿ ಮಲಗಬೇಕು ಅಂದಾಗ ಏನೇನೋ ಯೋಚನೆ ಆಯ್ತಾ ಇರುತ್ತೆ. ಅವಾಗ ಏನು ಮಾಡ್ತೀನಿ, ಈ ಥರದ್ದು ಯಾವ್ದಾರು ಒಂದು ಎಂಟರ್ಟೈನ್ಮೆಂಟ್ ಆಗಿರೋ ಅಂಥದ್ದು ಮೂವೀಸು ಸೀರೀಸು ಒಂದು ಪ್ಲೇ ಮಾಡಿಬಿಟ್ಟು ಅದನ್ನು ಕಂಪ್ಲೀಟಾಗಿ ನೋಡಿ, ಓಕೆ ಫೈನ್, ಕಂಪ್ಲೀಟಾಗಿ ಅಂದರೆ ಒಂದು ಟೈಮ್ ಅಂತ ಕೊಟ್ಬಿಡ್ತೀನಿ, ಒಂದು 1/2 ಅವರ್ ನೋಡಬೇಕು ಅಂತ. ಒಂದು 1/2 ಅವರ್ ನೋಡ್ಬಿಟ್ಟು ಓಕೆ ಫೈನ್, ಓಕೆ ಮುಗೀತು ಅಂದ್ಬಿಟ್ಟು ಒಂದು ರಿಫ್ರೆಶ್ಮೆಂಟ್ ಆಗುತ್ತೆ ಮೈಂಡ್ಗೂ. ಆವಾಗ ಸ್ಲೀಪ್ ಮಾಡಿದ್ರೆ ಆರಾಮಾಗಿ ನೆಮ್ಮದಿಯಾಗಿ ಮಲಗ್ಬೋದು. ಸೊ ಈ ಕಾರಣಕ್ಕೆ ನೈಟ್ ಹೊತ್ತು ನೋಡ್ತೀನಿ. ದಯವಿಟ್ಟು ನೈಟ್ ಹೊತ್ತು 100 ಎಪಿಸೋಡ್ ಸೀರೀಸ್ನ ನೋಡೋದನ್ನ ಕಂಟ್ರೋಲ್ ಮಾಡಿ. ಮೂವೀಸು ಒಂದು ಪಕ್ಷ ಓಕೆ ಒಂದು 2 ಅವರ್ಸಲ್ಲಿ ಮುಗಿದ್ಬಿಡುತ್ತೆ. ಬಟ್ 100 ಎಪಿಸೋಡ್ಸು ಅಥವಾ 50-60 ಎಪಿಸೋಡ್ಸ್ ಇದೆ ಅಂದರೆ ಅದು ಎಲ್ಲಿಗೋ ಹೋಗ್ಬಿಡುತ್ತೆ. ಅದು 5 ಅವರ್ಸ್ 6 ಅವರ್ಸ್ಗೆಲ್ಲ ಹೋಗ್ಬಿಡುತ್ತೆ. ಒಂದು ಟೈಮಲ್ಲಿ ನನಗೇನು ಕೆಲಸ ಇರಬೇಕಾದ್ರೆ ಹಿಂಗೇ ಒಂದು ಯಾವುದೋ ಒಂದು ಹಾರ್ಟ್ ಬೀಟೆ ಅಂತ ಅನ್ಕೋತೀನಿ. ಹಾರ್ಟ್ ಬೀಟು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ, ನನಗೆ ನಿದ್ದೆ ಬರ್ತಾ ಇಲ್ಲ. ಆ್ಯಕ್ಚುಲಿ 2 ದಿನ ನಿದ್ದೆ ಮಾಡಿಲ್ಲ ಗೈಸ್, ಕಂಪ್ಲೀಟಾಗಿ ನಿದ್ದೆ ಮಾಡಿಲ್ಲ. 100 ಎಪಿಸೋಡ್ಸ್ ಮುಗಿಸ್ತೀನಿ, ಆಮೇಲೆ ಇನ್ನೂ ಒಂದು ಸೀಸನ್ ಇತ್ತು. ಸೊ 200 ಎಪಿಸೋಡ್ಸು 2-3 ದಿನ ಕಂಪ್ಲೀಟಾಗಿ ನಿದ್ದೆ ಮಾಡಿದಿರ. ಬೆಳಿಗ್ಗೆ ಆಲ್ಮೋಸ್ಟ್ ವರ್ಕಿಗೆ ಏನಾರು ಚಿಕ್ಕಪುಟ್ಟ ಕೆಲಸ ಇದ್ದರೆ ಮಾಡ್ಬಿಡೋದು. ಆಮೇಲೆ ಫ್ರೀ ಇರೋ ಗ್ಯಾಪಲ್ಲಿ ಒಂದು 2-3 ಎಪಿಸೋಡ್ ನೋಡೋದು. ಅದಾದಮೇಲೆ ತಿರ್ಗಾ ಮನೆಗೆ ಹೋದಾಗ ತಿರ್ಗಾ ಫುಲ್ಲು ನೈಟ್ ಎಲ್ಲ ಕಂಪ್ಲೀಟಾಗಿ ನೋಡೋದು. ಯಾಕಂದರೆ ಒಂಥರ ಚೆನ್ನಾಗಿರುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಒಂದು ಸ್ಟೋರಿ ನಾನು ಸ್ಟಾರ್ಟ್ ಮಾಡಾದ್ಮೇಲೆ ಅದು ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅನ್ನೋದು ತಿಳ್ಕೋಬೇಕು, ಕ್ಯೂರಿಯಾಸಿಟಿ ಇರುತ್ತೆ. ಅದಕ್ಕೋಸ್ಕರ ಆಮೇಲೆ ಕ್ಲೈಮ್ಯಾಕ್ಸಿಗೆ ಜಂಪ್ ಮಾಡಿ ನೋಡೋದು ಏನಂದ್ರೆ ಏನೂ ಗೊತ್ತಾಗಲ್ಲ, ಅದ್ರ ಸ್ಟೋರಿನೇ ಗೊತ್ತಾಗಲ್ಲ. ಅದಕ್ಕೋಸ್ಕರ ಕಂಪ್ಲೀಟಾಗಿ ನೋಡಿ ಮುಗಿಸೋ ಥರ ಮಾಡೋದು. ನಾನು ಅದೇ ಲಾಸ್ಟ್ ಗೈಸ್, ನಾನು ನಿದ್ದೆಗೆ ಇಡೋಕ್ಕೇ ಹೋಗಲ್ಲ. ನೋಡಬೇಕಾ ಒಂದು 4-5 ಎಪಿಸೋಡ್ ನೋಡ್ಬಿಡ್ತೀನಿ ಕಂಟ್ರೋಲಾಗಿ, ಅಥವಾ ನಾನು ಏನು ಮಾಡ್ಬಿಡ್ತೀನಿ ಡೌನ್ಲೋಡ್ ಮಾಡಿ ಪ್ಲೇ ಮಾಡ್ತೀನಿ. ಅವಾಗ ಒಂದು ನೋಡಿ ಮುಗ್ದಿದ ತಕ್ಷಣ 4 ಎಪಿಸೋಡ್ ಮುಗ್ದಿದ ತಕ್ಷಣ ನಾನು ನೆಕ್ಸ್ಟು ಪ್ಲೇ ಮಾಡಬೇಕು ಅಂತ ಇಂಟ್ರೆಸ್ಟೇ ಇರಲ್ಲ. ಓಕೆ ಫೈನ್, ಆಫ್ ಮಾಡ್ಬಿಟ್ಟು ಮಲಗೋಣ ಅಂತ ಮಲಗ್ತಾ ಇರ್ತೀನಿ. ಈ ಥರ ನಿಮಗೆ ನೀವೇ ಇದು ಮಾಡಿ ಗೈಸ್.
ಸೊ ನೋಡಿ ಗೈಸ್, ಅದು ನೆಕ್ಸ್ಟ್ ಲೆವೆಲ್ ಆಗಿದೆ. ಅದು ಬಿಟ್ಟರೆ ಇನ್ನು ಯಾವುದಾದ್ರೂ ಬೇಕು ನನಗೆ 100 ಎಪಿಸೋಡ್ಸ್ ಇದ್ದರೆ ಹೇಳಿ, ನಾನು ನೋಡಬೇಕು, ನನಗೆ ಈ ಥರ ಒಂಥರ ಚೆನ್ನಾಗಿರುತ್ತೆ, ಮಜಾ ಕೊಡುತ್ತೆ ಅಂತಂದರೆ ಇನ್ನೊಂದು ತುಂಬ ಇದೆ. ಸೊ ನೋಡಿ, Hotstar ಓಪನ್ ಮಾಡಿದ್ರೆ ನಿಮಗೆಲ್ಲ ಸಿಗುತ್ತೆ ಗೈಸ್. ಆಲ್ಮೋಸ್ಟ್ ನೀವು ಒಂದು 2-3 ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸೊ ಆಲ್ಮೋಸ್ಟ್ ಅದೇ ರೆಫರ್ ಮಾಡ್ತಾ ಹೋಗುತ್ತೆ. ಸೊ ಆದ್ರೂ ಅದ್ರ ಏನು ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ ಒಂದು ರಿವ್ಯೂ ಕೊಡಬೇಕು, ಅದು ನನ್ನ ಕರ್ತವ್ಯ, ಅದು ನಾನು ಕೊಡ್ತೀನಿ. ಸೊ ಅದಕ್ಕೋಸ್ಕರ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಯಾರೆಲ್ಲ ನೋಡಿಲ್ಲ ಇವತ್ತು ನೋಡಿ. ಸೊ ಇಷ್ಟ ಆದರೆ ಬಂದು ಕಮೆಂಟ್ ಮಾಡಿ. ಇಷ್ಟ ಆಗಿಲ್ಲ ಅಂದ್ರೆ ನಿಮ್ಗೆ ಯಾವ ರೀತಿ ಫೀಲ್ ಆಯಿತು ಅದನ್ನೇ ಬಂದು ಕಮೆಂಟ್ ಮಾಡಿ. ಇಷ್ಟ ಆದರೂ ಯಾವ ರೀತಿ ಇಷ್ಟ ಆಯಿತು, ಏನಕ್ಕೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಇಷ್ಟ ಆಗಿಲ್ಲ ಅಂದರೂ ಏನಕ್ಕೆ ಇಷ್ಟ ಆಗಲಿಲ್ಲ, ಯಾವುದಕ್ಕೆ ಇಷ್ಟ ಆಗಲಿಲ್ಲ ಅಂತ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡೋದಕ್ಕೆ ನಾನು ಏನು ರಿಸ್ಟ್ರಿಕ್ಟ್ ಮಾಡಲ್ಲ. ನಿಮ್ಗೆ ಏನು ಅನಿಸುತ್ತೋ ನಿಮ್ಮ ಒಪಿನಿಯನ್ ಏನೋ ಅದನ್ನು ಕಮೆಂಟ್ ಮಾಡಿ. ನನಗೂ ನೆಕ್ಸ್ಟು ಯಾವ ಥರ ರಿವ್ಯೂಸ್ ಕೊಡಬೇಕು, ಯಾವ ಮೂವೀಸ್ ಮೇಲೆ ರಿವ್ಯೂಸ್ ಕೊಡಬೇಕು, ಯಾವ ಸೀರೀಸ್ ಮೇಲೆ ರಿವ್ಯೂಸ್ ಕೊಡಬೇಕು ಅಂತ ನನಗೂ ಒಂದಷ್ಟು ಐಡಿಯಾಸ್ ಬರುತ್ತೆ ಅಂತ ಹೇಳ್ತಾ ಗೈಸ್ ಇವತ್ತಿನ ವೀಡಿಯೋ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಸೊ ಲೆಂತಿ ಆಯಿತು ಅಂತಲ್ಲ, ಲೆಂತಿ ಆಯ್ತು ಎಂತಕ್ಕಾಯಿತು ಅಂದರೆ Hotstar ಬಗ್ಗೆನೂ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಎಲ್ಲ ಕೊಡ್ತಿದ್ದೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ಲೆಂತಿ ಆಯಿತು ಅಂತ ಅನಿಸುತ್ತೆ. ಬಟ್ ಆದರೂ ತುಂಬ ಇನ್ಫಾರ್ಮೇಟಿವ್ ವೀಡಿಯೋ. ಸೊ ನೋಡಿ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ ಗೈಸ್. ಲವ್ ಯು, ಲಾಟ್ಸ್ ಆಫ್ ಲವ್ ಗೈಸ್. ಟೇಕ್ ಕೇರ್, ಬಾಯ್. ಸೈನಿಂಗ್ ಆಫ್ ಗೈಸ್, ಬಾಯ್.